ನಮಗೆ ತುಂಬ ದೊಡ್ಡ ದೊಡ್ಡ ಕನಸಿದೆ. ನನಗೂ ಎಷ್ಟಿನ ದೊಡ್ಡ ಕನಸಿದೆ. ನಾನು ಏನೇ ಮಾಡಿದ್ರು ದೊಡ್ಡದಾಗಿ ಮಾಡಬೇಕು ಅಂತ ನೋಡಿ, ನನಗೆ ಆ ಥರ ಇಷ್ಟ. ಬಟ್ ಯಶಿಗೆ ಗೊತ್ತೇ ಇಲ್ಲದೆ ಮಾಡಿದ್ದು ನಾವು. ಯಶಿಗೆ ಸಿನಿಮಾನೇ ಗೊತ್ತಿಲ್ಲದಾಗ ಮಾಡಿ ಮುಗಿಸಿ ಆಮೇಲೆ ಹೇಳಿದ್ದು. ಯಶಿಗೆ ದುಡ್ಡು ಕೊಟ್ಟರೆ ಮಾಡ್ತೀವಿ. ಯಾರು ಎಷ್ಟಾರ ಕೊಡಲಿ, ನೀವಾರ ಕೊಡಿ, ಪೃಥ್ವಿಯಾರ ಕೊಡಲಿ, ಒಟ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅವನಿಗೆ ಮಾಡಿ ಇಷ್ಟೊಂದು ಸಿನಿಮಾ ಮಾಡಿದ್ದಾರೆ ಯಶ್ ಮನೆಯಲ್ಲಿ ಅಂದರೆ ಜನ ಬೇರೆ ಥರ ತಾಟಿಟ್ಕೆ ಅಂತ ಥಿಯೇಟ್ರಿಗೆ ಬರ್ತಾರೆ ದೊಡ್ಡ ಬಜೆಟ್ ಮಾಡಿದ್ರೆ. ಅದೇ ಈ ಪ್ರೊಡಕ್ಷನ್ ಮಾಡೋಕ್ಕೆ ಬಂದಿರೋದು, ಅದು ಮಾಡಬೇಕು ಅನಿಸಿರೋದಿತ್ತು ಮೇಡಮ್? ಹಂಸಿರೋದು ಮನೇಲಿ ಇದ್ದಾರಲ್ಲ ಹೀರೋ, ಅದರಿಂದ ಇನ್ಸ್ಪಿರೇಷನ್ ಅವರೇ. ಬಟ್ ಮಾಡೋಣ, ಈಗ ಎಲ್ಲ ಮುಗೀತು, ಮಕ್ಕಳು ದೊಡ್ಡವರಾದರು, ಅವ್ರವ್ರ ಪಾಡಿಗೆ ಅವ್ರು ಇದ್ದಾರೆ, ಮತ್ತು ಏನು ಕೆಲಸ ಇಲ್ಲ ನನಗೂ ಯಜಮಾನ್ರಿಗೂ. ಇದು ರೈಟ್ ಟೈಮ್ ಅಂತ ಮೊದಲಿಂದ ಇತ್ತು, ಟೈಮ್ ಇರಲಿಲ್ಲ ತುಂಬ. ಯಶು ಅವ್ರ ಸಿಸ್ಟರು 1 ವರ್ಷ ವೇರಿಯೇಷನ್, ನಾವು ಚಿಕ್ಕವ್ರು ದೊಡ್ಡವ್ರು ಅಷ್ಟೇ. ಹಾಗಾಗಿ ಯಶದು ನಂದಿನಿ ಮದುವೆ, ಮಗಳ ಮದುವೆ, ಅದಾದ ತಕ್ಷಣ ಯಶಿಗೆ ಮದುವೆ, ಆಮೇಲೆ ಅವನಿಗೆ ಮಕ್ಕಳು, ನೆಕ್ಸ್ಟು ಹಾಸನ ಜಮೀನು, ಇದೆಲ್ಲ ಆಗಿ ನಾವು ಸ್ವಲ್ಪ ಫ್ರೀ ಮಾಡಿಕೊಂಡು ಈಗಲೂ ಬ್ಯುಸಿನೇ. ಬಟ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಮನಸ್ಸು ಬಂತು. ಒಂದು 2 ಇಯರ್ಸ್ ಆದಮೇಲೆ ಮಾಡೋಣ ಅಂತ ಒಂದು ಮನಸ್ಸು ಹೇಳ್ತು. ಇನ್ನೊಂದು ಮನಸ್ಸಲ್ಲಿ ಬೇಡ ಸ್ಟಾರ್ಟ್ ಮಾಡೋಣ, ಇದು ಲೇಟ್ ಆಗ್ತಿದೆ ಅಂತ ಡೈರೆಕ್ಟ್ರ್ ಕರೆದು ಒಂದು ದಿವಸ ಹೇಳಿದೆ ನಾನು, ಯಾವುದಾದ್ರೂ ಕತೆ ಇದ್ದರೆ ಹೇಳಪ್ಪ ಅಂತ. ಅಂದರೆ ನಾನು ತುಂಬ ದಿವಸದಿಂದ ಇಂಡಸ್ಟ್ರೀಲಿ ಏನೋ ಮಾಡೋಣ ಅನ್ನೋದು ಒಂದು ಹುಮ್ಮಸ್ಸಿತ್ತು. ಏನೋ ಅಂದರೆ ಬಟ್ ಏನಾದರೂ ಒಂದು ನನಗೆ ಗೊತ್ತಿರೋದೇನೋ ಮಾಡೋಣ ಅಂತ ಅನ್ನಿಸ್ತೈತೆ. ಎಲ್ಲರೂ ಮಾಡ್ತಾರೆ. ಅಣ್ಣವ್ರದ್ದೆಲ್ಲ ನಾನು ದೊಡ್ಡ ಫ್ಯಾನು, ಡಾಕ್ಟರ್ ರಾಜ್ಕುಮಾರ್. ಆಮೇಲೆ ನಾನು ಪ್ರೊಡಕ್ಷನ್ ಹೌಸ್ ಬಗ್ಗೆ ದಿನ ಬೆಳಗ್ಗೆ ಆದರೆ ಓದ್ತೀನಿ. ಇವಾಗ ದೊರೆ ಭಗವಾನ್ ಇರ್ಬೋದು, ಮತ್ತು ಅವ್ರದ್ದೆಲ್ಲ ನಾನು ಹಿಸ್ಟ್ರಿ ಓದಿದ್ದೀನಿ. ಹಂಗಾಗಿ ಸ್ವಲ್ಪ ಬರ್ತಾಯಿತ್ತು ಮನಸ್ಸಲ್ಲಿ. ಬಟ್ ನಾನು ಅಲ್ಲಿ ಹಾಸನಲ್ಲಿ ಒಂದು ಮನೆ ತೋಟ ಎಲ್ಲ ಕಟ್ತಾ ಇರೋದ್ರಿಂದ ಇದು ಇವತ್ತಿಗೆ ಮುಗಿಯೋ ಕೆಲಸ ಅಲ್ಲ. ಇದ್ರ ಜೊತೆಗೆ ಇದನ್ನು ಸೈಡಿಗಿಟ್ಟು ಸಿನಿಮಾನ ಸ್ಟಾರ್ಟ್ ಮಾಡೋಣ ಅಂತ ಶುರುವಾಗಿದ್ದು. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬಟ್ ನಾವು ಅಂತ ಗೊತ್ತೇ ಇಲ್ಲ ಅವ್ರಿಗೆ ಪ್ರೊಡಕ್ಷನ್ ಹೌಸ್ ಇವ್ರದ್ದು ಅಂತ. ಆದರೂ ನಮ್ಮ ಹೀರೋ ಇರ್ಬೋದು, ನಮ್ಮ ಟೀಮಲ್ಲಿ ಹೀರೋಯಿನು ಮತ್ತು ಇನ್ನೂ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದರು. ಬಟ್ ನಮಗೂ ಅವ್ರಿಗೂ ಕಮ್ಯುನಿಕೇಷನ್ ತುಂಬ ಚೆನ್ನಾಗಾಯಿತು. ಬಟ್ ಎಲ್ಲರೂ ಹೇಳ್ತಾರೆ ಪ್ರೊಡಕ್ಷನ್ ಹೌಸ್ ಕಷ್ಟ ಆಗಲಿಲ್ವ ಅಂತ. ಏನು ಕಷ್ಟ ಆಗಲಿಲ್ಲ ನಮಗೆ. ಅಂದರೆ ನಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವ್ರು ಕೇಳಿದ ತಕ್ಷಣ ನಾವೇನೋ ಒದಗಿಸ್ಕೊಡ್ಬೇಕು ಅಂತ ನಮಗೂ ಗೊತ್ತಿತ್ತು. ಅವರು ಕೇಳಿದ್ನೆಲ್ಲ ಕರೆಕ್ಟಾಗಿ ಸರಿಯಾದ ಜಾಗಕ್ಕೆ ತಲುಪಿಸ್ತಾಯಿದ್ರು. ಹಂಗಾಗಿ ಬೇಗ ಈಸಿಯಾಗಾಯಿತು. ಏನೋ ಕಷ್ಟ ಅಂತ ಏನೂ ಆಗಿಲ್ಲ. ಬಟ್ ಸಿನಿಮಾ ಹೆಂಗೆ ತೊಗೋತಾರೆ ಅದು ಶುಕ್ರವಾರದ ಮೇಲೆ ಅದೊಂದು ಭಯ ಇದೆ. ಅದು ಎಲ್ರಿಗೂ ಇರುತ್ತೆ ಭಯ. ಜನಗಳು ಕೊಡೋ ರಿಸಲ್ಟ್, ನಾವೇನೇ ಮಾಡ್ಬೋದು ಆಡಿಯನ್ಸ್ ಕೊಡಬೇಕು ರಿಸಲ್ಟ್, ಅದೊಂದೇ ಇರೋದು. ಬಟ್ ಸಿನಿಮಾ ಒಲವು ಮುಂಚೆಯಿಂದನೂ ಇತ್ತು ಮಾಡಬೇಕು ಅಂತ. ಅವಾಗ ಅವಕಾಶ ಇರಲಿಲ್ಲ, ಹಣ ಇರಲಿಲ್ಲ. ಅವಕಾಶ ಇದ್ರೂ ಹಣದ ಸಮಸ್ಯೆ ಇತ್ತಲ್ಲ, ಅದೇನು ಚಿಕ್ಕ ಬಜೆಟ್ ಅಲ್ವ. ಹಂಗಾಗಿ ಈಗ ಚೆನ್ನಾಗಿದ್ದೀವಿ ಮಾಡ್ಬೋದು ಅಂತ ಅನ್ನಿಸ್ತು. ಹೀರೋ ಇರೋದ್ರಿಂದ ಬಂದ್ರಿ ಅಂದ್ರೆ ಬಟ್ ಈಗ ಅದೊಂದು ಅಡ್ವಾಂಟೇಜು. ಬಟ್ ಅದೇ ಕೂಡ ಅದೇ ಒಂದು ನಿಮಗೆ ನಿರೀಕ್ಷೆಗಳು ಜಾಸ್ತಿ ಇರುತ್ತಲ್ಲ. ಹೌದು, ಕರೆಕ್ಟ್. ಎರಡೂ ಇದೆ, ಪ್ಲಸ್ಸು ಇದೆ ಮೈನಸ್ಸು ಇದೆ. ಬಟ್ ಹೀರೋ ಇರೋದ್ರಿಂದಲೇ ನಮಗೆ ಸಿನಿಮಾ ಅಂದರೆ ಏನು ಅಂತ ಗೊತ್ತಾಗಿದ್ದೆ ಹೀರೋಯಿಂದ. ಯಾಕೆಂದರೆ ಅವ್ರು ಬರೋವರೆಗೂ ನಮಗೆ ಚಿತ್ರರಂಗಕ್ಕೆ ನಾವು ಬರ್ತೀವಿ ಅನ್ನೋ ಒಂದು ಅರಿವು ಇರಲಿಲ್ಲ ನಮಗೆ. ಜೊತೆಗೆ ಚಿತ್ರರಂಗ ನಾವು ಹೋಗಿ ಸಿನಿಮಾ ಇಂಡಸ್ಟ್ರಿ ಇಷ್ಟು ದೂರ ಬರ್ತೀವಿ, ನಮ್ಮ ಫ್ಯಾಮಿಲಿಯಲ್ಲಿ ಜೊತೇಲಿ ಎಷ್ಟಿರ್ತಾನೆ ಅವೆಲ್ಲ ಗೊತ್ತೇ ಇಲ್ಲ. ಬಟ್ ಅವ್ನಿಗೆ ಹೆಂಗೋ ಬಂತು ಅದು ಚಿಕ್ಕ ವಯಸ್ಸಿಂದ. ನಾವೊಂದು ಏಜ್ ಬಂದಮೇಲೆ ಬಿಡ್ತಾನೆ, ಚೇಂಜ್ ಆಗ್ತಾನೆ, ಆ ಥರ ಎಲ್ಲ ಇತ್ತು. ಬಟ್ ಅದೆಲ್ಲ ಒಂದು ಕಡೆ ಇಲ್ಲೇ ಇತ್ತು ನಮಗೆ. ಈ ಒಂದು ಸಂಬಂಧ ಇಲ್ಲಿಗೆ ಎಳ್ಕೊಂಡು ಬಂತು. ಬಟ್ ಅದರಿಂದನೇ ಬಂದಿದ್ದು, ಸಿನಿಮಾ ಮಾಡಬೇಕು ಅಂತ ಬಂದಿದ್ದು. ಅದಾದಮೇಲೆ ಅದ್ರ ಬಗ್ಗೆ ಓದೋಕ್ಕೆ ಶುರುವಾದೆ ನಾನು. ಈಗ ಸಿನಿಮಾಗೆ ಎಷ್ಟು ಬರುವಾಗ ತುಂಬ ಇಂಟರ್ವ್ಯೂಸ್ ಓದ್ತಾ ಇದ್ದೆ ನಾನು. ಹೆಂಗೆ ಅಂದರೆ ಇವನು ಹೋಗ್ತಾ ಇದ್ದಾನೆ, ಅಲ್ಲಿ ಏನಿರುತ್ತೆ, ಹೆಂಗಿರುತ್ತೆ, ಹಿರಿ ಕಲಾವಿದ್ರಲ್ಲ ಹೆಂಗೆ ಬಾಳಿ ಬದುಕಿದ್ದಾರೆ. ಈಗ ಎಲ್ಲೇ ಒಂದಕ್ಕೆ ಒಂದು ಮಗಳೊಂದು ಮನೆ ಕೊಡಬೇಕಾದ್ರೂ ನಾವು ಅವ್ರ ಬಗ್ಗೆ ಇನ್ನೆಲ್ಲೇ ನೋಡ್ತೀವಿ. ಎಷ್ಟೊಂದು ಸಿನಿಮಾ ಇಂಡಸ್ಟ್ರಿ ಬಿಡಬೇಕಾದ್ರೆ ನಾನು ಅವಾಗೆಲ್ಲ ಬುಕ್ಗಳು ಬರ್ತಾಯಿತ್ತು. ಅಂದರೆ ಅವ್ರ ಲೈಫ್ ಸ್ಟೋರಿ ಹಾಕೋರು. ಈಗ ಒಂದು ಹೀರೋ ಅಂದರೆ ಅವಾಗೆಲ್ಲ ಹಂಗೆ ಅದರಲ್ಲೇ ಬರೆಯೋರು. ಬಟ್ ಅದೆಲ್ಲ ಓದಿದಾಗ ಕೆಲವು ನೆಗೆಟಿವ್ ಇರೋದು, ಪಾಸಿಟಿವ್ ಇರೋದು. ಬಟ್ ನಮಗೆ ಯಾವಾಗಲೂ ನೆಗೆಟಿವ್ ಕಡೆ ಗಮನ ಕೊಡ್ತಾಯಿದ್ದೆ. ಚಿತ್ರರಂಗದಲ್ಲಿ ಮೇಲೆ ನೋಡೋದಷ್ಟು ಈಸಿ ಇಲ್ಲ ಅಂತ ಎಷ್ಟು ಬಂದಾಗ ನನಗೆ ಅರ್ಥ ಮಾಡ್ಕೊಂಡಿದ್ದೆ ನಾನು. ಬಟ್ ಡೈಲಿ ಅವ್ನಿಗೆ ಗೈಡ್ ಮಾಡ್ತಾಯಿದ್ದೆ, ಯಾವಾಗಲೂ ಹೇಳ್ತಿದ್ದೆ ಹುಷಾರಪ್ಪ ಅಂತ. ಬಟ್ ನಮಗೇನಂದರೆ ಬಂದರೆ ಕರೆಕ್ಟಾಗಿ ಬರಬೇಕು, ಇಲ್ಲಾಂದರೆ ಬರೋಕ್ಕೆ ಹೋಗಬಾರ್ದು, ಆ ಥರ ಒಂದಿತ್ತು. ಅವನು ಅದಕ್ಕಿಂತ ಒಂದು ಹೆಜ್ಜೆ ದಾಟಿ ನೀಟಾಗಿ ಸೆಲೆಕ್ಷನ್ ಅದು ಅವನಿಗೆ ಬಂದಿರೋ ಒಲವು. ಸಿನಿಮಾ ರಂಗ ನಮ್ಮಲ್ಲಿ ಯಾರೂ ಇಲ್ಲ, ನಮ್ಮ ಮನೇಲಿ ಚಿತ್ರರಂಗದಲ್ಲಿ ಯಾರೂ ಇಲ್ಲ.
ಬಟ್ ಹೆಂಗೆ ಬಂತು ಅಂತ ಗೊತ್ತಿಲ್ಲ ಅವನಿಗೆ ಬಂದು. ನಾನು ಅವ್ರ ಡೈರಿ ತುಂಬ ಸಿನಿಮಾ ನೋಡ್ತಾಯಿದ್ವಿ, ಬಟ್ ಹೆಂಗೆ ಬಂತು ಗೊತ್ತಿಲ್ಲ. ಬಟ್ ಯಶಿಂದನೇ ನಾವು ಇಂಡಸ್ಟ್ರಿಗೆ ಬರೋಕ್ಕೆ ಅವನೇ ಇನ್ಸ್ಪಿರೇಷನ್ ನಮಗೆ. ಅಂದರೆ ಸೆಲೆಕ್ಷನ್ ಮಾಡೋಕ್ಕೆ ಸ್ಪಾರ್ಕ್ ಅಂದರೆ ಪಾಯಿಂಟ್ ಯಾವುದು, ಅಂದರೆ ಮೇಯ್ನ್ ಹೈಲೈಟ್ ಹಾಕಿದ್ದು ನಿಮಗೆ ಈ ಸಿನಿಮಾಗೋಸ್ಕರನ ಅಥವಾ ಇಡೀ ಕತೆಗ? ಅಲ್ಲ, ಈ ಕತೆ ಆಯ್ಕೆ ಮಾಡೋ ಅಂದರೆ ಕಥೆಯಲ್ಲಿ ಯಾವುದೊಂದು ಅಂಶ ತುಂಬ ಇದಾಗುತ್ತಲ್ಲ. ನನಗೆ ಫಸ್ಟು ಸಿನಿಮಾ ಮಾಡಬೇಕು ಅಂದಾಗ ಒಂದು ಚಿಕ್ಕ ಬಜೆಟಲ್ಲಿ ಒಂದು ಸ್ಟಾರ್ಟ್ ಮಾಡೋಣ ಅಂತ ಮೈಂಡಿಗೆ ಬಂತು. ಅದರಲ್ಲಿ ಯಾವ್ದು ಮಾಡ್ಬೋದು ಅಂತ ಹೇಳಿದಾಗ ಕತೆ ಹೇಳಿದ್ರು, ಒಳ್ಳೊಳ್ಳೆ ಕತೆ ಇತ್ತು ಅವ್ರ ಹತ್ರ. ಅಂದರೆ ಬಜೆಟ್ ಅದಕ್ಕೆ ತಕ್ಕಾಗಿ ಮಾಡಬೇಕಲ್ಲ. ಈಗ ಒಂದು ಸಾಂಗ್ ಮಾಡಿದ್ರೆ ಹಿಂಗೆ ಬರಬೇಕದು. ಅಂದರೆ ಈ ನಮ್ಮನೆ ಬ್ಯಾನರ್ ಅಂದರೆ ನೋಡೋ ರೀತಿಯೇ ಬೇರೆ ಅಲ್ವ. ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡಿದ್ದಾರೆ ಯಶ್ ಮನೆಯಲ್ಲಿ ಅಂದರೆ ಜನ ಬೇರೆ ಥರ ತಾಟಿಟ್ಕೆ ಅಂತ ಥಿಯೇಟ್ರಿಗೆ ಬರ್ತಾರೆ ದೊಡ್ಡ ಬಜೆಟ್ ಮಾಡಿದ್ರೆ. ಇದು ಒಂದು ಚಿಕ್ಕ ಬಜೆಟಲ್ಲಿ ಒಂದು ಸ್ಟೋರಿ ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದ್ದು. ಆವಾಗ ಈ ಕತೆ ನನಗೆ ಕತೆ ಫಸ್ಟು ರಫಾಗಿ ಹೇಳಿದ್ರು. ಅವಾಗ ಇದನ್ನು ನೋಡಪ್ಪ, ಇದನ್ನು ಇಂಪ್ರೂವ್ ಮಾಡಪ್ಪ, ಇದನ್ನು ಮಾಡೋಣ, ಈ ಕತೆ ವರ್ಕೌಟ್ ಆಗುತ್ತೆ. ಆದರೆ ಅದು ಪಾಲಿಷ್ ಮಾಡಿದ್ಮೇಲೆ ಆಗುತ್ತೆ ಅಂತ ಗೊತ್ತಿತ್ತು. ಆಮೇಲೆ ನಾನು ಕತೆ ಕೇಳಿದ್ದು ಜೊತೆಗೆ ನನಗೆ ಫಸ್ಟ್ ಕತೆ ಕೇಳಿರೋದು ಇದನ್ನೇ. ನಾನು ಎಲ್ಲೂ ಎಷ್ಟು ಕತೆ ಕೇಳುವಾಗ ಕೇಳಿಸ್ಕೊಂಡಿದ್ದೀನಿ ಮನೇಲಿ ಓಡಾಡ್ತಾ ಕೆಲಸ ಮಾಡ್ತಾ. ಬಟ್ ನಾನೇ ಕುತ್ಕೊಂಡು ಕತೆ ಕೇಳಿರೋದು ಇದೇ ಫಸ್ಟ್. ಇಲ್ಲ ಯಶಿಗೆ ಗೊತ್ತೇ ಇಲ್ಲದೆ ಮಾಡಿದ್ದು ನಾವು. ಯಶಿಗೆ ಸಿನಿಮಾನೇ ಗೊತ್ತಿಲ್ಲದಾಗ ಮಾಡಿ ಮುಗಿಸಿ ಆಮೇಲೆ ಹೇಳಿದ್ದು. ಬಟ್ ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಫುಲ್ ಮುಗಿದ ಮೇಲೆ ಹೇಳೋಣ ಅಂತ ಇತ್ತು. ಅದು ಏನಂದರೆ ಏನೂ ಹೇಳಲಿಲ್ಲ ಅವರು. ಸುಮ್ಮನೆ ನೀನೇನು ಹೇಳಿದ್ರು ಕೇಳಲ್ಲ, ಮಾಡಿದ್ಯಾ ಹೋಗಿ ಬಿಡು ಅಂತ ಅಷ್ಟೇ ಹೇಳಿದ್ರು. ಅವ್ರಿಗೆ ಫಸ್ಟಿಂದ ಆರಾಮಾಗಿರಿ ಅಂತಲೇ ಹೇಳೋದು. ಅಂದರೆ ಅವನಿಗೆ ನಾನು ಇಷ್ಟೊಂದು ನೀಟಾಗಿ ತಿಳ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ. ಕೆಲವರೆಲ್ಲ ನೋಡ್ತಾನಲ್ಲ, ಹೋಗ್ತಾರೆ ಅರ್ಧಂಬರ್ಧ ಮಾಡ್ತಾರೆ, ಸುಮ್ಮನೆ ನಾನು ಏನೋ ಮಾಡ್ತೀನಿ ಅಂತಾರೆ ಅಂತ. ಅವನು ಕೆಲವು ನೋಡಿರ್ತಾನಲ್ಲ ಇಂಡಸ್ಟ್ರೀಲಿ. ಅದಕ್ಕೆ ರಿಯಾಕ್ಷನ್ ಇನ್ನೂ ಜೋರಾಗಿ ಬಂದಿಲ್ಲ. ಸಿನಿಮಾ ನೋಡ್ಕೊಂಡು ಕೊಡ್ತಾನೆ ರಿಯಾಕ್ಷನ್ ಕೊಡ್ತಾರೆ. ದೊಡ್ಡ ಜೋರಿದ್ದಾರೆ. ಅವ್ರಿಗೆ ತೋರಿಸಲ್ಲ, ಥಿಯೇಟ್ರಲ್ಲೇ ನೋಡಬೇಕು. ಯಾರಿಗೂ ಸಿನಿಮಾ ತೋರಿಸಿಲ್ಲ ನಾವು. ಅಂದರೆ ಸ್ಪೆಷಲ್ ಅವ್ರಿಗೆ ತೋರಿಸಿದ್ರೆ ಇನ್ನೂ ಬೇರೆ ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೆ ಎಲ್ಲರಿಗೂ ತೋರಿಸ್ಬೇಕು. ಹಾಕಿದರೆ ಒಂದು ಶೋನೇ ಹಾಕ್ಬೇಕಿತ್ತು. ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ ಅದು. ಕೆಲವ್ರಿಗೆ ಬರೋಕ್ಕೆ ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡಲ್ಲ. ಏನೋ ಬಲವಂತವಾಗಿ ಕರಿಬೇಕಾಗುತ್ತೆ. ಏನೋ ಇಲ್ಲ ಅನ್ಬೇಕಲ್ಲ ಅಂತ ಕೆಲವ್ರು ಬರೋದು ಉಂಟು. ಬೇಡ ನೀವು ಥಿಯೇಟ್ರಲ್ಲೇ ನೋಡಲಿ. ನನ್ನ ಒಪಿನಿಯನ್ ಏನು ಗೊತ್ತಾ, ನೀವು ಏನೇ ಮಾಡಿ ಆಡಿಯನ್ಸ್ ಕೊಡಬೇಕು ರಿಸಲ್ಟ್. ಅವ್ರು ಕೊಡದೆ ನೀವು ನಮ್ಮ ಕೂಸು ನಮಗೆ ಚೆನ್ನಾಗೇ ಇರುತ್ತೆ. ಬಟ್ ಅದರಿಂದ ಆಡಿಯನ್ಸೇ ಕೊಡಲಿ. ಅವ್ರದ್ದು ನಿಮ್ಮ ಆಡಿಯನ್ಸ್ ನಾನು ಹೇಳಿದ ಪಾಯಿಂಟ್ ನೋಡಿ ಅಲ್ಲಿ ವರ್ಕೌಟ್ ಆಯಿತು. ಬೇರೆ ಏನೂ ತೋರಿಸಿಲ್ಲ ಅವರು. ನೀಟಾಗಿ ಆಡಿಯನ್ಸ್ ಜೊತೆ ಬಿಟ್ಟರು. ಅವ್ರು ಒಪ್ಕೊಂಡಿದ್ದಕ್ಕೆ ಇವತ್ತು ಸಿನಿಮಾ ದೊಡ್ಡಿಟ್ಟು. ನೀವು ಯಾರನ್ನು ಕರೆದು ತೋರಿಸ್ತೀರಾ, ನಾವೇ ಕೂತ್ಕೊಂಡು ಎಷ್ಟು ಜನ ನೋಡಿ ನಮ್ಮ ಮುಖ ನಾವು ನೋಡ್ತೀವಿ ಚೆನ್ನಾಗಿದೆ ಅನ್ಸೋದು. ಅದು ನನಗೆ ಇರೋ ಎಕ್ಸ್ಪೀರಿಯೆನ್ಸು. ನಾನು ಇಷ್ಟು ವರ್ಷದಲ್ಲಿ ನೋಡ್ಕೊಂಬಂದಿರೋದು. ನೀವು ಏನೇ ಮಾಡಿ ಥಿಯೇಟ್ರಲ್ಲಿ ಆಡಿಯನ್ಸ್ ಒಪ್ಕೊಂಡ್ರೆ ಮಾತ್ರ ನನಗೆ ಗೆಲುವು. ಅದಕ್ಕೆ ಕೆಲಸ ಮಾಡೋಣ ಅಂತ ಅಷ್ಟೇ. ಕನ್ನಡದಲ್ಲಿ ಮಾತ್ರನಾ ಅಥವಾ ಬೇರೆ? ಈಗ ಸದ್ಯಕ್ಕೆ ನಾವು ಕನ್ನಡ ನೋಡ್ಕೋತೀವಿ ಹೇಗೆ ಬರುತ್ತೆ, ಜನ ರಿಯಾಕ್ಷನ್ ಹೆಂಗೆ ಕೊಡ್ತಾರೆ ಅಂತ. ಅದು ಏನಾದರೂ ನಮಗೆ ಪಾಸಿಟಿವ್ ಬಂದರೆ ಮತ್ತೆ ಬೇರೆ ಎಲ್ಲ ಕಡೆನೂ ಪ್ಲ್ಯಾನ್ ಮಾಡೋದು ಅಂತ. ಒಂದೇ ಸರಿ ಬೇಡ ಅಂತ. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗೆ ಬರುತ್ತೆ ನೋಡಿಕೊಂಡು ಮಾಡೋದು. ಒಂದೇ ಸರಿ ಮಾಡ್ಬೋದಿತ್ತು, ಬಟ್ ಬೇಡ ಅಂತ. ಇನ್ನೂ ರಿಸಲ್ಟು ಆಡಿಯನ್ಸ್ ಕೊಡದೆ ನಾವೇನು ಮಾಡಬಾರ್ದು. ನೀವೇನೋ ಚಿಕ್ಕ ಬಜೆಟ್ ಅಂದ್ರಿ, ಬಟ್ ಟ್ರೇಲರ್ ನೋಡಿದಾಗ ಆ ಥರ ಅನ್ಸಲ್ಲ. ದೊಡ್ಡತನ ಅದು. ನೋಡೋಣ, ಜನ ತಗೊಳ್ಳಿ ಅದನ್ನ. ಟ್ರೇಲರ್ ಅಂದರೆ ನಮ್ಮ ಯಶಿಗೆ ಲೆವೆಲ್ಗೆ ಹೋದರೆ ನಮ್ಮದು ಚಿಕ್ಕ ಬಜೆಟ್. ಅಂದರೆ ನಮಗೆ ತುಂಬ ದೊಡ್ಡ ಕನಸಿದೆ. ನನಗೂ ಯಶ್ಗಿನ ದೊಡ್ಡ ಕನಸಿದೆ. ನಾನು ಏನೇ ಮಾಡಿದ್ರೆ ದೊಡ್ಡದಾಗಿ ಮಾಡಬೇಕು ಅಂತ ನೋಡೋದು. ನನಗೆ ಆ ಥರ ಇಷ್ಟ. ಬಟ್ ಅದರಲ್ಲಿ ಇರೋದ್ರಲ್ಲಿ ನಾವು ಒಂದು ಚೊಕ್ಕವಾಗಿ ಒಂದು ಚಿಕ್ಕ ಬಜೆಟಲ್ಲಿ ಮಾಡಿದ್ದೀವಿ. ನಾವು ಈ ಸಿನಿಮಾ ಟ್ರೇಲರ್ ಮುಂಚೆ ಒಂದು ಒಪಿನಿಯನ್ ಇರುತ್ತೆ, ಟ್ರೇಲರ್ ರಿಲೀಸ್ ಆದ ನಂತರ ಒಂದು ಇರುತ್ತೆ. ಸೊ ಈಗ ಟ್ರೇಲರ್ ರಿಲೀಸ್ ಆಗಿದೆ ಅಂದರೆ ವೈಯಕ್ತಿಕ ನಿಮ್ಗೆ ಬಂದ ಒಪಿನಿಯನ್ಸ್ ಹೆಂಗಿದೆ ಅದಕ್ಕೆ ಫಿಲಮ್? ನಾನು ಇಡೀ ಸಿನಿಮಾ ನೋಡೇ ಒಪಿನಿಯನ್ ಇದೆ ನನ್ನ ಒಳಗಡೆ. ಬಟ್ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ. ಆಡಿಯನ್ಸ್ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ. ಆಡಿಯನ್ಸ್ ಒಪಿನಿಯನ್ ಕೇಳ್ತಾ ಇದ್ದೀರಾ ಈಗ, ಅಕ್ಕಪಕ್ಕದವ್ರು ಹೇಳ್ತಾರಲ್ಲ, ಅದೆಲ್ಲ ತುಂಬ ಚೆನ್ನಾಗಿದೆ. ಅದು ಬಂದಮೇಲೆ ಎಕ್ಸ್ಟ್ರಾ ಆರ್ಡಿನರಿ ಆಯಿತು. ನನಗೆ ಒಪಿನಿಯನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಆ ರೀತಿಲಿ ತುಂಬ ನನಗೊಂದು ಎಲ್ಲೋ ಒಂದು ಧೈರ್ಯ ಬಂತು. ನಾವು ಅಂದ್ಕೊಂಡ ಥರನೇ ಇದು ಇದೆ ಅಂತ. ಆಮೇಲೆ ನನಗೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ, ನಾನು ಕತೆ ಬೆಳಿಗ್ಗೆ ಕೇಳಿದೆ, ಪೃಥ್ವಿ ಮಧ್ಯರಾತ್ರಿ ಸಂಜೆ ಕೇಳಿದ್ರಂತೆ. ಬಟ್ ನಾವು ಫಸ್ಟ್ ಟೈಮ್ ಕತೆ ಕೇಳಿರ್ತೀವಿ. ಬಟ್ ನನಗೆಲ್ಲ ಒಂದು ಥಾಟ್ ಇವಾಗ ನೋಡಿ, ಇವಾಗ ನೀವೇನೋ ಮಾಡ್ತೀರಾ ಅಂದರೆ ಅದು ನಮಗೆ ನೋಡಿ ಜಡ್ಜ್ಮೆಂಟ್ ಇರುತ್ತೆ. ಆಮೇಲೆ ಪೃಥ್ವಿನೂ ಸಂಜೆ ಕೇಳಿ ಅವರು ಫಸ್ಟ್ 2-3 ಕತೆ ನಮ್ಮ ಡೈರೆಕ್ಟ್ರು ಅವರು ಫ್ರೆಂಡು ರಿಜೆಕ್ಟ್ ಮಾಡಿದ್ರಂತೆ. ನನ್ನ ಕತೆನ ಅವ್ರು ಕೇಳ್ತಿದ್ದಂಗೆ ಓಕೆ ಇದು ವರ್ಕೌಟ್ ಆಗುತ್ತೆ ಅಂತ ಅವ್ರಿಗೆ ಅನಿಸಿದೆ. ಬಟ್ ಇವರು ಸುಮಾರು ನೋಡಿರ್ತಾರೆ. ಅದಾದಮೇಲೆ ಇನ್ನೊಂದಿಬ್ಬರು ಆರ್ಟಿಸ್ಟು, ಫೇಮಸ್ ಆರ್ಟಿಸ್ಟು, ವಿಲನ್ ಇರ್ಬೋದು ನಮ್ಮ ರಾಜೇಶ್ ಅವರು ಓಕೆ ಅಂದು. ಯಾರು ಕತೆ ಬಗ್ಗೆ ಯಾರು ಬೇಡ ಅಂದಿಲ್ಲ. ಬಟ್ ಅಲ್ಲಿ ಅರ್ಧ ನನಗೊಂದು ಸ್ವಲ್ಪ ಧೈರ್ಯ ಬಂತು.
ನಾನು ಸ್ಟಾರ್ಟಿಂಗ್ ಒಪ್ಕೊಂಡಿದ್ದೀನಿ ಹಿಂಗಿದೀವಿ ಅನ್ನೋದು ನನಗೆ ಅನುಮಾನ ಇದ್ರೂ. ಬಟ್ ಇವರೆಲ್ಲ ಆರ್ಟಿಸ್ಟ್ ಅಲ್ವಾ. ಆಮೇಲೆ ನಮ್ಮ ಹುಡುಗಿ ಕೇಳಿದ್ದಾಳೆ, ಅವಳು ಏನು ಕತೆ ಬಗ್ಗೆ ಏನು ಹೇಳಿಲ್ಲ, ಬಟ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವಳಿಗೆ ಫಸ್ಟ್ ಸಿನಿಮಾ ಅಲ್ಲ, ಬಟ್ ಅವಳಿಗೆ ಒಂದು ಸ್ವಲ್ಪ ಈ ಕಡೆ ಬರೋದು ಆ ಕಡೆ ಹೋಗೋದು ಅನ್ನೋ ಡೌಟ್ಸ್ ಇದ್ದಾಗ. ಬಟ್ ಎಲ್ಲರೂ ಕತೆ ಯಾರು ಕತೆ ಬಗ್ಗೆ ಬೇಡಪ್ಪ ಅಂತ ಯಾರೂ ಹೇಳಿಲ್ಲ ಆರ್ಟಿಸ್ಟು. ಎಲ್ಲರೂ ಅಂದರೆ ಮೇನ್ ಒಂದು 5-6 ಆರ್ಟಿಸ್ಟ್ನ ನಾವು ಓಕೆ ಮಾಡ್ತೀವಲ್ಲ, ಅದರಲ್ಲಿ ಯಾರಾದರೂ ಇಬ್ಬರಾದರೂ ಕೆಲವರು ಅಮೌಂಟಿಗೆ ಕೆಲಸ ಮಾಡ್ತಾರೆ. ಇವರೆಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇವ್ರಿಗೆಲ್ಲ ಕೆರಿಯರ್ ಇರುತ್ತಲ್ಲ. ಆವಾಗ ಓಕೆ ಚೆನ್ನಾಗಿದೆ ಅಂತ, ಆಮೇಲೆ ಏನಾದರೂ ಒಂದು ಬಂದೇ ಬರುತ್ತೆ ಅಲ್ಲಿ. ಅದೇನು ಬಂದಿಲ್ಲ, ಓಕೆ ಮಾಡೋಣ ಅಂತಲೇ ಹೇಳಿದ್ದಾರೆ. ನಮ್ಮ ಡೈರೆಕ್ಟ್ರು ಮಾಡಿದರು. ನಮ್ಮ ಡೈರೆಕ್ಟ್ರು ಏನೋ ಕೇಳಿದರು, ಅಮ್ಮ ನನಗೆ ಏನು ಬೇಕೋ ಅದಕ್ಕೆ ಕೊಡಬೇಕು ನೀವು ಅಂದ್ರೆ ಆಯಿತು ಅಂತ. ಇವರು ಅವ್ರ ಕ್ಲೋಸ್ ಫ್ರೆಂಡ್ ಇದ್ರು. ಇವರಲ್ಲಿ ಎಲ್ಲ ಇದೆಯಲ್ಲ, ಡ್ಯಾನ್ಸ್ ಇದೆ, ಆ ಥರದ್ದೆಲ್ಲ ಇರೋದ್ರಿಂದ ನನಗೆ ಇವರೇ ಬೇಕು ಅಂತ ಹೇಳಿದ್ರು. ಅಂದರೆ ಅವ್ರಿಗೆ ತುಂಬ ಟಫಾಗಿ ಫೈಟ್ ಮಾಡ್ತಾರೆ. ಆಮೇಲೆ ಆ್ಯಕ್ಟಿಂಗ್ ಅವ್ರು ಎಲ್ಲ ಥರ ಕೆಲಸ ಮಾಡ್ತಾರೆ ಇವರು, ನನಗೆ ಇವರೇ ಬೇಕು ಅಂದರು. ಆಮೇಲೆ ಇಬ್ಬರು ಅವ್ರ ಹೆಸ್ಸನ್ನು ಅವ್ರು ಹೇಳೋದನ್ನು ನಾನು ತೊಗೋತಾ ಇದ್ದೆ, ನಾನು ಹೇಳೋದು ಅವ್ರು ತೊಗೋ, ನಾವಿಬ್ಬರೇ ಡಿಸ್ಕಷನ್ ಮಾಡಿ ಓಕೆ ಮಾಡಿ. ಪೃಥ್ವಿ ಸರ್ ಕ್ಯಾರೆಕ್ಟರ್ ಬಗ್ಗೆ ಯಾಕಂದರೆ ನೋಡಿದಾಗ ನಿಮ್ಮ ರೆಗ್ಯುಲರ್ ಸ್ಟೈಲ್ ಬಿಟ್ಟು ಬೇರೆ ಥರ ಇದೆ, ಆ್ಯಕ್ಷನ್ ಇದೆ, ಒಂದಾದ ಮತ್ತೊಂದು ಪ್ರೊಡಕ್ಷನ್ ಹೌಸು ಮಂಚತೆ ಹೀಗಿತ್ತು. ಮೇನಾಗಿ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿರೋದು, ನಾನು ಈ ಥರದ ಪಾತ್ರ ಪ್ಲೇ ಮಾಡಿರಲಿಲ್ಲ ಈವರೆಗೆ. ಸ್ವಲ್ಪ ಅರ್ಬನ್ ಕಥೆಗಳನ್ನು ಜಾಸ್ತಿ ಮಾಡ್ತಾಯಿದ್ವಿ. ಹಳ್ಳಿ ಸೊಗಡಿರುವಂಥ ಸ್ಪೆಷಲಿ ಮಂಡ್ಯ ಪ್ರಾಂತ್ಯದ ಭಾಷೆ ಇರೋದ್ರಿಂದ, ನಾನು ಕರಾವಳಿಯವನ್ ಆಗಿರೋದ್ರಿಂದ ಆ ಶೈಲಿಯ ಭಾಷೆ ನಾನು ಮಾಡಿರಲಿಲ್ಲ. ನಾನು ಭಾಳ ಆಸೆ ಇತ್ತು ಮಾಡಬೇಕು ಅಂತ. ಇನ್ನೊಂದು ಗೋಪಾಲ್ ಕೃಷ್ಣ ದೇಶಪಾಂಡೆ ಅನ್ನುವಂಥ ನಟ, ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಈ ಸಿನಿಮಾದಲ್ಲಿ ಅವ್ರಿಗೆ ತುಂಬ ದೊಡ್ಡ ಪಾತ್ರ ಇದೆ. ಆ ಪಾತ್ರ ಮತ್ತು ನನ್ನ ಪಾತ್ರದ ವಿನಿಮಯ ಭಾಳ ಇದೆ ಈ ಸಿನಿಮಾದಲ್ಲಿ. ಸೊ ಅದು ಒಂದು ನನಗೆ ಅಮ್ಮ ಅವ್ರು ಪ್ರೊಡ್ಯೂಸ್ ಮಾಡೋದು ಅಂತ ಗೊತ್ತೇ ಇರಲಿಲ್ಲ. ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದಾರೆ ಅವ್ರ ಹಿಂದೆ ಅನ್ನೋದು ಇತ್ತು ಅಷ್ಟೇ. ಇನ್ನೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ ಅನ್ನೋದು ಇತ್ತು ಹೊರತು ನಮಗೆ ಸಿನಿಮಾ ಮಾಡಿ ಡಬ್ಬಿಂಗ್ ಆಗಿ ಇನ್ನೇನು ಪ್ರಚಾರ ಶುರು ಮಾಡಬೇಕು ಅನ್ನೋ ಟೈಮಲ್ಲಿ ಸರ್ಪ್ರೈಸ್ ನಮಗೆ ಕೊಟ್ಟಿರೋದು ಅಮ್ಮ. ಟಾಪ್ ಸೀಕ್ರೆಟ್ ಇಟ್ಟಿದ್ರು. ಹಾಗಾಗಿ ಮೊದಲು ಒಪ್ಕೊಂಡಿದ್ದು ಅದೇ ರೀಸನ್ಗೆ. ನಾನು ಹಳ್ಳೀಲಿ ಒಂದಷ್ಟು ಹುಡುಗರು ಇರ್ತಾರೆ, ಅಂದರೆ ಯಾವುದಕ್ಕೂ ರೆಡಿ ಇರೋರು. ಆ್ಯಂಡ್ ಸ್ಪೆಷಲಿ ಹಳ್ಳೀಲಿ ನೋಡೋ ಸಿಗೋದು ಅಂಥ ಹುಡುಗರು. ಅಂದರೆ ಯಾರ್ದೋ ಮನೇಲಿ ಸಮಸ್ಯೆ ಆದ್ರೂ ಹೋಗಿ ನಿಲ್ತಾರೆ, ಅಥವಾ ಯಾರ್ದೋ ಮನೇಲಿ ಕಾರ್ಯಕ್ರಮ ಇದ್ರೂ ಹೋಗಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ. ಸಂಬಳದ್ದು ಅದೆಲ್ಲ ಏನು ಗೋಜಿಗೆ ಇರಲ್ಲ ಅವ್ರದ್ದು. ಒಂದು ಸ್ವಲ್ಪ ನಿಸ್ವಾರ್ಥತೆ ಇರುತ್ತೆ ಆ ಹುಡುಗರಲ್ಲಿ. ಸೊ ಅಂಥ ಒಂದು ಪಾತ್ರ ಮಾಡಬೇಕು. ನಾನು ಹಳ್ಳಿಲಿ ಹುಟ್ಟಿ ಬೆಳೆದಿದ್ರು, ನಾನು ಆ ಥರದ ಪಾತ್ರಗಳನ್ನ ನೋಡಿದ್ದೆ. ಸೊ ಆ ಥರದ ಪಾತ್ರ ಮಾಡಬೇಕು ಅನ್ನೋದಿತ್ತು. ಹಾಗಾಗಿ ಇದು ಒಪ್ಪಿದ್ದು ನಾನು. ಮೇಡಮ್ ಹೇಗೆ ಟೀಚರ್ ಅಲ್ಲ, ನನ್ನ ಮೊದಲನೇ ಸಿನಿಮಾ ಯಶ್ ಅವರ ಫ್ಯಾನ್, ಈಗ ಅವರ ಪ್ರೊಡಕ್ಷನಲ್ಲೇ ಮಾಡ್ತಾ ಇದ್ದೀನಿ. ಹೌದು, ಅಂದರೆ ನಾನು ಸೀರಿಯಲ್ ಮಾಡ್ತಾ ಇದ್ದೆ. ಸೀರಿಯಲ್ಗೆ ಸೀಮಿತವಾಗಿದ್ದೆ. ಸಿನಿಮಾ ಮಾಡಬೇಕು, ಅಲ್ಲಿ ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಡೋರ್ ಓಪನ್ ಆಗಿದೆ ಇವಾಗ. ಸರ್ ನನಗೆ ಫಸ್ಟ್ ಇದಕ್ಕೆ ಮುಂಚೆನೂ ಕತೆಗಳು ಅಂದರೆ ಸಿನಿಮಾ ಆಪರ್ಚುನಿಟೀಸ್ ಬಂದಾಗಲೂ ಮಾಡಬೇಕು ಅಂತ ಅನಿಸಿರಲಿಲ್ಲ. ಬಟ್ ಈ ಪ್ರಾಜೆಕ್ಟಲ್ಲಿ ಫಸ್ಟ್ 2 ಟೈಮ್ಸ್ ನಾನು ಇಲ್ಲ ಅಂತಲೇ ಹೇಳಿದೆ. ಅದಾದಮೇಲೆ ಡೈರೆಕ್ಟರ್ ಸರ್ ಅಪ್ರೋಚ್ ಮಾಡಿದ್ವಿ. ಅಂದರೆ ಪೃಥ್ವಿ ಸರ್ ಇದ್ದಾರೆ, ಗೋಪಾಲ್ ಸರ್ ಇದ್ದಾರೆ, ಆ್ಯಂಡ್ ಪ್ರೊಡಕ್ಷನ್ ಹೌಸು ತುಂಬ ಒಳ್ಳೆಯದು ಅಂತೆಲ್ಲ ಯಾವುದು ಅಂತ ಹೇಳಿದ್ರು. ಅದೇ ಯಾವ ಪ್ರೊಡಕ್ಷನ್ ಅಂತ ಹೇಳಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ, ಇವ್ರಿಗೆ ಗೊತ್ತಿರಲಿಲ್ಲ. ಇಲ್ಲಿ ಬೆರಳಿಕೆಯಷ್ಟು ನಿರ್ಮಾಪಕರು ಬಂದಿದ್ದಾರೆ. ಅಂಥದ್ರಲ್ಲಿ ಹಿಂಗೆ ಹೋದವರು ಇದ್ದಾರೆ. ಅದರಲ್ಲಿ ತುಂಬಾ ನೆನೆಸ್ಕೊಳ್ಳುವಂಥ ಹಿಸ್ಟ್ರಿನಲ್ಲಿ ಬಂದಂಥ ನಿರ್ಮಾಪಕರು ಅಂದರೆ ಪಾರ್ವತಮ್ಮ ರಾಜ್ಕುಮಾರ್. ಅಂದ್ರೆ ಒಂದು ಗಟ್ಟಿಗಿತ್ತಿ, ಒಂದು ನೆನೆಸ್ಕೊಳ್ಳೋದಲ್ಲ, ಅವ್ರಿಗೆ ಏನು ಹೇಳ್ತಾರೆ ಅದಕ್ಕೆ, ಅವ್ರ ಇತಿಹಾಸ ಸೃಷ್ಟಿ ಮಾಡಿ ಹೋಗಿದ್ದಾರೆ ಮಾಡಿದವರು. ಮತ್ತೆ ಅವ್ರಿಗೆ ಒಂದು ರಾಜ್ಕುಮಾರ್ದು ಮೇನ್ ಬ್ಯಾಕಪ್ ಫುಲ್ ಸಪೋರ್ಟ್ ಇತ್ತು, ಒಳ್ಳೆ ಹೆಸರು ಇತ್ತು, ಅದೆಲ್ಲ ಇತ್ತು. ಈಗ ನೀವು ಈ ಮೊದಲನೇ ಬಾರಿ ಕನ್ನಡ ಚಿತ್ರರಂಗ ನಿರ್ಮಾಣ ಮಾಡ್ತಿದ್ದೀರಿ. ಈಗಾಗಲೇ ನಾವು ಕೆಲವು ಕಡೆ ನೋಡಿದ ನಂತರಗೆಲ್ಲ ಒಂದು ನಿರ್ಮಾಪಕಿಯಾಗಿ ಬರಬೇಕು ಅಂದ್ರೆ ಒಂದು ನಾವು ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಗಟ್ಟಿಗಿತ್ತಿ ಬೇಕು, ಗಟ್ಟಿತನ ಬೇಕು ಅನ್ನೋದು ಇದು ಅಂಶ ನಿಮ್ಮಲ್ಲಿ ಕಾಣಿಸ್ತಿದೆ. ನೀವು ಮಾತಾಡೋ ರೀತಿ ನೋಡಿದ್ರೆ ಒಬ್ಬ ಬೇರೆ ಯಾರು ಹೇಳ್ತಾ ಇದ್ದಾರೆ, ರೆಬಲ್ ನಿರ್ಮಾಪಕಿ ಬರ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅಂತ. ಅಲ್ಲೇ ಅಕ್ಕಪಕ್ಕ. ಯಾಕೆಂದ್ರೆ ನಾನು ಹಳ್ಳಿಗೆ ಬಂದಿರೋದ್ರಿಂದ ಮಾತಾಡೋ ರೀತಿ, ಭಾಷೆ ಅವೆಲ್ಲ ನೋಡಿದಾಗ ನನಗೆ ಅರ್ಥ ಆಗ್ತದೆ ಇವ್ರ ಮನಸ್ಸಲ್ಲಿ ಏನಿದೆ, ಏನ್ ಹೇಳ್ತಾರೆ, ಯಾವ ಭಾವನೆಯಲ್ಲಿ ಹೇಳ್ತಿದ್ದಾರೆ ನಮ್ಗೆ ಅರ್ಥ ಆಗ್ತದೆ. ಸೊ ಹಾಗಾಗಿ ನೀವು ಈ ಒಂದೇ ಸಿನಿಮಾಕ್ಕೆ ನಂಗೆ ಸಾಕಪ್ಪ ಈ ಸಿನಿಮಾ ಚಿತ್ರರಂಗ ಏನೋ ಒಂದು ಚಿತ್ರ ಮಾಡ್ಬೇಕಿತ್ತು ನಾನು ಇಲ್ಲಿಗೆ ಸಾಕು ಅಂತಿದ್ಯಾ, ಅಥವಾ ಪಾರ್ವತಮ್ಮ ರಾಜ್ಕುಮಾರ್ ತರ ಒಂದು ಗಟ್ಟಿಗಿತ್ತಿ ನಿರ್ಮಾಪಕಿಯಾಗಿ ಒಳ್ಳೊಳ್ಳೆ ಸಿನಿಮಾ ಕೊಡುಗೆಯಾಗಿ ಕೊಡ್ಬೇಕು ಚಿತ್ರರಂಗಕ್ಕೆ ಏನಾದರೂ ನಿಮ್ಮ ಮನಸ್ಸಲ್ಲಿ ತಯಾರು ಮಾಡಿ? ನಾವು ಒಂದೇ ಚಿತ್ರ ಮಾಡಿ ಮನೆಗೆ ಹೋಗೋರಂತೂ ಅಲ್ಲ. ಆಮೇಲೆ ಮುಂದೆ ಒಳ್ಳೊಳ್ಳೆ ಚಿತ್ರ ಕೊಡ್ತೀವಿ ಅಂತಲೇ ಬಂದಿರೋದು. ಮತ್ತು ನಮ್ದು ನೆಕ್ಸ್ಟ್ ಸಡನ್ಗೆ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ನಾವು. ಇವ್ರ ಸ್ಟೇಜಲ್ಲಿ ಅದು ಮಾಡ್ಬಿಟ್ಟು ಈಗ ಸುಮ್ಮನೆ ಕೂತಿದ್ರೆ ಬೇಕಾದಷ್ಟು ಬೇರೆ ಬೇರೆ ಕತೆ ಬರೋದು.
ನಮ್ಮ ಮನೇಲಿ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ಈಗಲೂ ಸುಮಾರು ಫೋನ್ ಬರುತ್ತೆ. ಬಟ್ ನನ್ನ ವೇ ಅಲ್ಲಿತ್ತು, ಶರಣ್ಗೆ ಮಾಡಿಬಿಡ್ಬೇಕು, ನೆಕ್ಸ್ಟ್ ಶರಣ್ಗೆ ಅಂತ ಒಂದು ಕತೆ ಆಲ್ರೆಡಿ ಇದೆ ಅಂತ. ಅದು ಮಾಡ್ತಾ ಮಾಡ್ತಾ ಇನ್ನೊಂದು ಪ್ಲ್ಯಾನ್ ಬರುತ್ತೆ. ಎಷ್ಟಿಗೆ ಅಂತ ಫಿಲ್ಮ್ ಮಾಡ್ತೀರಾ? ಎಷ್ಟಿಗೆ ದುಡ್ಡು ಕೊಟ್ಟರೆ ಮಾಡ್ತೀವಿ. ಅವರೇ ದುಡ್ಡು ಕೊಡ್ಬೇಕು. ಯಾರು ಎಷ್ಟಾರ ಕೊಡಲಿ, ನೀವಾರೇ ಕೊಡಿ, ಪೃಥ್ವಿ ಅವರೇ ಕೊಡಲಿ, ಒಟ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅವ್ನಿಗೆ ಮಾಡೋದು ಅಂದರೆ ಒಂದು ಚಿಕ್ಕ ಪಿಕ್ಚರ್ ಎಲ್ಲ ಮಾಡೋಕ್ಕಾಗಲ್ವ. ಎಷ್ಟಿಗೆ ಮಾಡೋರು ತುಂಬ ಜನ ಅವರಲ್ರಿ, ಹಾಕೋರು ಬೇಕಾದಷ್ಟು ಜನ ನಿಂತವ್ರೆ. ಯಾಕೆ ಯಾವತ್ತು ಹಸ್ತವ್ರಿಗೆ ಹೊಟ್ಟೆ ಹಸ್ತವ್ರಿಗೆ ಊಟ ಕೊಡೋಲ್ಲ. ಬಿಟ್ಟು ಎಷ್ಟಿಗೆ ಅಂತ ಕತೆ ನಿಮ್ಮ ತಲೆಯಲ್ಲಿ ಏನಾದ್ರು? ಅದು ನಾನು ಯೋಚನೆನೇ ಮಾಡೋಕ್ಕೆ ಹೋಗಿಲ್ಲ. ಎಷ್ಟಿಗೆ ಮಾಡಬೇಕು ಅನ್ನೋ ಯೋಚನೆನೇ ಇಲ್ಲ. ಬಟ್ ನನ್ನ ವಿಷಯ ಹೆಂಗೆ ಗೊತ್ತಾ, ಆ ಥರ ಇರೋರಿಗೆ ಯಾಕೆ ಮಾಡಬೇಕು? ಈಗ ನೀವು ಬಂದು ಎಷ್ಟೊಂದು ಜನ ಬಂದವ್ರೆ, ಅವ್ನಿಗೆ ಕೊಡೋಕ್ಕಾಗ್ತಾಯಿಲ್ಲ ಡೇಟು, ಅಂಥದ್ರಲ್ಲಿ ನನಗೂ ಕೊಡು ಅನ್ನೋದಕ್ಕಿಂತ ದಡ್ತನ, ಅದು ದಡ್ಡ ಯೋಚನೆ. ಅದು ಮಗನಿಗೆ ಸ್ವಾರ್ಥ ಆಗ್ಬಿಡುತ್ತೆ ಅಲ್ಲಿ. ನಮಗೆ ಈಗ ಇವ್ರನ್ನ ಹಾಕಿದ್ರು ಇನ್ನೊಬ್ರನ್ನ ಹಾಕಿದ್ರು ನಮ್ಮ ಟ್ಯಾಲೆಂಟ್ ಅದು ದುಡ್ಡು ಮಾಡೋದು. ಈಗ ಯಶನ್ನ ಹಾಕಿದರೆ ದುಡ್ಡು ಮಾಡ್ಬೋದು ಅಂದ್ರೆ ಯಶೊಬ್ಬನೇ ಹೀರೋ ಅಲ್ಲ ಜಗತ್ತಿಗೆ. ಹೀರೋ ಯಶು ಒಂದಿನ ಹಿಂಗೆ ಸಣ್ಣ ಪುಟ್ಟದ್ದು ಮಾಡ್ಕೊಂಡೇ ಬಂದಿದ್ದಲ್ವಾ, ಯಾಕೆ ನಾವ್ಯಾಕೆ ಹುಟ್ಟಾಕ್ಬಾರ್ದು? ಎಲ್ಲರೂ ಯಶ ಬೇಕು ಅಂದ್ಬಿಟ್ರೆ ಒಂದಿನ ಯಶ್ LKG ತಾನೆ, ಡಿಗ್ರಿ ಮಾಡಿದ್ದಾನೆ ಈಗ ಅಂತ ಹೋಗ್ಬಿಡೋದಲ್ಲ. ನಾವು LKGಯಿಂದ ಬರಬೇಕು. ಮತ್ತೆ ಎಷ್ಟೋ ನಿರ್ಮಾಪಕರಾಗ್ಲಿ ಚಿತ್ರ ತಂಡದವರಾಗ್ಲಿ ಮೇಡಮ್, ಫಸ್ಟ್ ಎಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ಕೋಟಿಗಟ್ಟಲೆ ಮಾಡಿದೀವಿ, ಈ ಕಡೆ ಅಷ್ಟು ಕೋಟಿ ಆಯ್ತು, ಇಷ್ಟು ಕೋಟಿ ಆಯ್ತು ಅಂತಾರೆ. ಲಾಸ್ಟಿಗೆ ರಿಲೀಸ್ ಬರೋ ಟೈಮ್ಗೆ ಪ್ರಚಾರಕ್ಕೆ ಒದ್ದಾಡ್ತಾರೆ. ಅದು ಮೇಯ್ನ್ ಆಕ್ಚುಲಿ ಪ್ರಚಾರ ಅನ್ನೋದು ಅದರೊಂದು ಭಾಗ ಮುಖ್ಯವಾದ. ಸಿನಿಮಾ ಮಾಡಿಬಿಟ್ಟು ಒಳಗಿಟ್ಕೊಂಡ್ರೆ ಸಿನಿಮಾ ಯಾರು ಬಂದು ನೋಡಲ್ಲ. ಆಮೇಲೆ ನಾನು ಫಸ್ಟ್ ಸಿನಿಮಾ ಇದು. ಆಮೇಲೆ ಏನು ಗೊತ್ತಾ, ಫಸ್ಟ್ ಸಿನಿಮಾನ ಯಾರೇ ಆಗಿರಲಿ ಜನಕ್ಕೆ ತಲುಪಿಸೋದು ನಮ್ಮ ಕೆಲಸ. ಅವ್ರ ರಿಸಲ್ಟ್ ಕೊಡೋದು ಅದು ಅವ್ರ ಹಣೆ ಬರ. ನಾವೇನು ಕೆಲಸ ಮಾಡ್ಬೇಕು ಅದು ಮಾಡಿಬಿಟ್ಬಿಟ್ರೆ, ಅಣ್ಣವ್ರು ಹೇಳೋರಂತೆ ಪ್ರತಿ ಶೋವರೆಗೂ ನಾನು ನಿದ್ದೆ ಮಾಡಲ್ಲ ಅಂತ. ಅಲ್ಲಿಗೆ ಆ ಮನುಷ್ಯನಿಗಿರೋ ಒಂದು ಇದ್ರಲ್ಲಿ ನಮಗೊಂದು ಕಿಂಚಿತ್ ಇರಬೇಕಲ್ವ. ಆಮೇಲೆ ಅವ್ರ ಕಾಲದಲ್ಲಿ ಬೇರೆ ಥರ ಇತ್ತು, ನಮ್ಮ ಕಾಲದಲ್ಲಿ ಹೆಂಗೆ ಅಂದರೆ ಮೊಬೈಲ್ ಮನೇಲೇ ಇದೆ, ನಾವು ಅದಕ್ಕೆ ರೆಡಿಯಾಗಿ ಮಾಡಬೇಕು, ನಾವು ಅದಕ್ಕೆ ಹೋಗ್ಬೇಕು. ಆಮೇಲೆ ದುಡ್ಡು ಇವತ್ತಾಕಿ ನಾಳೆ ಬರುತ್ತೆ ಅನ್ನೋದೆಲ್ಲ ನೀವು ಅವ್ರು ಬರಲೇಬೇಡಿ ಅಂತೀನಿ ಸಿನಿಮಾ ರಂಗಕ್ಕೆ. ಇವತ್ತು ಹಾಕಿದ್ದು ಇವತ್ತೇ ದುಡ್ಡು ಬರುತ್ತೆ ಅನ್ನೋರು ಬರೋಕ್ಕೆ ಹೋಗ್ಬೇಡಿ, ಬರುತ್ತೆ, ವೆಯ್ಟ್ ಮಾಡಬೇಕು ನೀವು ಅಷ್ಟೇ. ನಾನು ಹೇಳೋದು ನನ್ನ ಅನುಭವ ಅದು. ನಾವು ತುಂಬ ಕಾದಿದ್ದೀವಿ ಎಷ್ಟಕ್ಕೋಸ್ಕರ, ಅಷ್ಟು ಒಳ್ಳೆ ಪಿಕ್ಚರ್ ಕೊಡಬೇಕಂದ್ರೆ ತುಂಬ ಕಾದಿದ್ದೀವಿ. ಮತ್ತೆ ನಾವೇನು ದುಡ್ಡು ಇಟ್ಕೊ ಬಂದವರಲ್ಲ. ಈಗ ದುಡ್ಡಿರೋರಾದರೆ ನಮ್ಮ ಕತೆ, ಅದಕ್ಕೆ ಹೇಳ್ತಾ ಇರ್ತೀನಿ ಕೆಲವರಿಗೆಲ್ಲ, ನೀವು ನಮ್ಮ ಕತೆ ಕೇಳಬೇಡಿ, ಶುರು ಮಾಡಿಬಿಟ್ರೆ ನಿಮ್ಗೆ ಆಮೇಲೆ ಹಿಸ್ಟ್ರಿ ಆಗುತ್ತೆ, ನೀವು ದುಡ್ಡು ಮಾಡ್ಕೊತೀರ ಅಂದರೆ ಹಂಗಿದೆ. ಅಷ್ಟು ಈಸಿ ಇಲ್ಲ. ನೀವು ಬರೀ ಇದನ್ನೇ ದೊಡ್ಡ ಕಷ್ಟ ಅಂದ್ಬಿಟ್ರೆ ಅದು ಕಷ್ಟನೇ.